ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ನಕ್ಕಾಗತಾನೆ ಅಂದ ಇರುವುದು ತುಂಬಿ ಬರುವುದು ಚಂದ್ರ ನಕ್ಕಾಗತಾನೆ ಬೆಳಕು ಬರುವುದು ಕಡಲು ಕುಣಿವುದು ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ ಬೀಸಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಆಕಾಶದಾಚೆಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ ಅಮಾಯಗಾರ ತಾನು ಹಿರಿಯಲಿಲ್ಲವೋ ದುಡಿಯಲಿಲ್ಲವೋ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವನು ಒಂದಾಗಿ ತಂಪಿನಲ್ಲೂ ಕಂಪಿನಲ್ಲೂ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಜನುಮದಿನ ಅನ್ನೋದು ಈ ಬದುಕಿನ ನೆನಪು ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ನಮಸ್ಕಾರ. ಈ ದಿನ ಶುಭ ದಿನ, ಈ ಸಂಜೆ ಶುಭ ಸಂಜೆ, ಈ ವಾರ ಶುಭವಾರ. ಯಾಕೆ ಅಂದರೆ 26/6/26 ಇದು ವಿಶೇಷವಾದಂಥ ದಿವಸ. ನಮ್ಮ ಸ್ನೇಹಿತರು ಕೂಡ ಅದನ್ನೆಲ್ಲ ಹೇಳಿದ್ದಾರೆ.
ಬೆಟ್ಟೇಗೌಡರು ಹುಟ್ಟದ ಹಬ್ಬ ನಿಜವಾಗ್ಲೂ ಕೂಡ ಒಂದು ಸರಳವಾಗಿ ಆದರೂ ಕೂಡ ತುಂಬ ವಿಶೇಷವಾಗಿ ಎಲ್ಲರೂ ಕೂಡ ಇದನ್ನು ಸಂಭ್ರಮಾಚರಣೆಯಿಂದ ಮಾಡಿದ್ದಾರೆ. ಅವ್ರಿಗೆ ಭಗವಂತ ಎಲ್ಲ ರೀತಿಲಿ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಇದೇ ಸ್ಫೂರ್ತಿ ಉತ್ಸಾಹ ಜೀವನದಲ್ಲಿ ಸಮಾಜಕ್ಕೆ ಅವ್ರು ಕೊಡಲಿ, ಎಲ್ಲ ರೀತಿಲಿ ಅವ್ರಿಗೆ ಯಶಸ್ಸು ಸಿಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಇವತ್ತಿನ ದಿನ ಬೆಟ್ಟೇಗೌಡರದ್ದು ಒಂದು ಹುಟ್ಟುಹಬ್ಬ ಅಂತ ಗೊತ್ತಾಯಿತು. ಭಾಳ ಒಳ್ಳೆಯ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ಬೆಟ್ಟೇಗೌಡರು. ಇವರಿಗೆ ಮುಂದಿನ ಜೀವನದಲ್ಲಿ ಒಂದು ಎಲ್ಲ ಕೆಲಸಗಳು ಸುಗಮವಾಗಿ ನಡೀಲಿ, ಆಯುರಾರೋಗ್ಯ ಐಶ್ವರ್ಯ ಆಮೇಲೆ ಅಭಿವೃದ್ಧಿ ಆಗಲಿ, ನಮ್ಮ CN ಬೆಟ್ಟೇಗೌಡರಿಗೆ ಎಲ್ಲರ ಆಶೀರ್ವಾದದಿಂದ ಚೆನ್ನಾಗಾಗಲಿ ಅಂತ ನಾನು ಆಶೀರ್ವಾದಗಳನ್ನು ಮಾಡ್ತಾಯಿದ್ದೀನಿ. ನವಚೇತನ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ CN ಬೆಟ್ಟೇಗೌಡರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನವಚೇತನ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ CN ಬೆಟ್ಟೇಗೌಡರವರಿಗೆ 63ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಅಂದ್ಬಿಟ್ಟು ಬೇಡ್ಕೊಳ್ತೀವಿ. ನಮ್ಮ ಬೆಟ್ಟೇಗೌಡರದು ಹುಟ್ಟುಹಬ್ಬದ ಶುಭಾಶಯ. ಅವರಿಗೆ ದೇವರು ಆರೋಗ್ಯ ಆಯುಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಭಗವಂತ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ನವಚೇತನ ಸೋಷಿಯಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ನಮ್ಮ ಅಧ್ಯಕ್ಷರಾದ ಬೆಟ್ಟೇಗೌಡರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ, ಹೀಗೆ ನವಚೇತನರಾಗಿ ಇರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ಶುಭ ಸಂಜೆ. ಈ ದಿನ ನಮ್ಮ ನವಚೇತನ ಚಾರಿಟಬಲ್ ಟ್ರಸ್ಟ್ ವತಿಯ ಅಧ್ಯಕ್ಷರಾಗಿರ್ತಕ್ಕಂಥ CN ಬೆಟ್ಟೇಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ದೇವರವ್ರಿಗೆ ಆಯುಷ ಆರೋಗ್ಯವನ್ನು ಕೊಡಲಿ ಅಂತ ಆ ಭಗವಂತನಲ್ಲಿ ಬೇಡ್ತಾ, ನಿಮ್ಮೆಲ್ಲರ ಸಹಕಾರದಿಂದ ಅವ್ರು ಇನ್ನೂ 16 ವರ್ಷ ತುಂಬ ಚೆನ್ನಾಗಿದ್ದು ಜನಗಳ ಸೇವೆ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಸ್ನೇಹಿತರು ಬೆಟ್ಟೇಗೌಡರ ಜನ್ಮದಿನ. ಇವರು ನವಚೇತನ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಾರೆ. ಇವರು ಈ ಟ್ರಸ್ಟ್ನ ಮೂಲಕ ಸಮಾಜಮುಖಿ ಕೆಲಸಗಳನ್ನ ಹಮ್ಮಿಕೊಂಡಿದ್ದಾರೆ. ಅವ್ರ ಜೊತೆ ನಾವು ಸದಾ ಬೆಂಬಲವಾಗಿರ್ತೀವಿ. ಹಾಗೆ ನಮ್ಮ ಹಲವಾರು ಸ್ನೇಹಿತರು ಕೂಡ ಸದಾ ಬೆಂಬಲವಾಗಿ ಅವ್ರ ಜೊತೆ ನಿಂತಿದ್ದಾರೆ. ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನನ್ನ ಹುಟ್ಟುಹಬ್ಬ 63ನೇ ವರ್ಷದ ಹುಟ್ಟುಹಬ್ಬಕ್ಕೆ ನಮ್ಮ ಸ್ನೇಹಿತರು ಹಿತೈಷಿಗಳು ಹಾಗೂ ನಮ್ಮ ನವಚೈತನ್ಯ ಟ್ರಸ್ಟಿನ ಎಲ್ಲ ಕಾರ್ಯದರ್ಶಿಗಳು ಮತ್ತು ಟ್ರೆಸರರು ಹಾಗೂ ಎಲ್ಲರೂ ಬಂದು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟವ್ರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಂಡ ಸೇರಿಕೊಂಡು ಒಂದು ಬೇಗ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ದೇವರು ಅದಕ್ಕೆ ಯಶಸ್ವಿನ ನೀಡಲಿ ಅಂತೇಳಿ ಎಲ್ರಿಗೂ ಒಂದು ಶುಭ ಹಾರೈಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನವಚೇತನ ಚಾರಿಟಬಲ್ ಟ್ರಸ್ಟು ಅದು ಹುಟ್ಟಿದ್ದೇ ಪರೋಪಕಾರ ಮತ್ತು ಸಾಮಾಜಿಕ ಚಟುವಟಿಕೆ ಮತ್ತು ಸಮಾಜದಲ್ಲಿರತಕ್ಕಂಥ ಏನೇನು ತೊಂದರೆಗಳಿದೆ ಜನರಲ್ಲಿ ಅದೆಲ್ಲ ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನಪಟ್ಟು ನಿವಾರಣೆ ಮಾಡಬೇಕು. ಮತ್ತು ಇನ್ನೂ ಮಕ್ಕಳಿಗೆ ಎಲ್ಲ ರೀತಿ ಬೆಟ್ಟೇಗೌಡರು ಈಗ ಯಾವ ನವಚೇತನ ಟ್ರಸ್ಟಿಂದ ಬುಕ್ಸು ಮತ್ತು ಅವರಿದ್ದಂಥ ಶಾಲೆಗೆ ಎಲ್ಲ ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದು ಯಾರೂ ಕೂಡ ಮರೆಯುವಂಥದ್ದಲ್ಲ. ಮತ್ತು ಯಾರೂ ಕೂಡ ಆ ಥರ ನಿವೃತ್ತಿ ಆದಮೇಲೆ ಈ ಥರ ಹಮ್ಮಿಕೊಂಡು ಮಾಡೋವಂಥದ್ದಲ್ಲ. ಅದಲ್ಲದೆ ಅವರು ಸಮಾಜದಲ್ಲಿ ಏನಿದೆ, ಯಾರು ಏನು ತೊಂದರೆ ಇದೆ ಅದನ್ನ ಗುರುತಿಸಿ ಅವರು ಪ್ರತಿಯೊಂದೂ ನವಚೇತನ ಚಾರಿಟಬಲ್ ಟ್ರಸ್ಟಿಂದ ಅವರ ನಿವಾರಣೆ ಮಾಡಬೇಕು ಅಂತ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಯಶಸ್ಸು ಸಿಗಲಿ ಅಂತ ಕೇಳ್ಬೋದು.